ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಕೂಡ ಅರ್ಲಿ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು ಸ್ವಲ್ಪ ಜನ ಪಾರ್ಕಿಗೆ ಹೋಗ್ತಾ ಇದ್ದಾರೆ. ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣವೇ ನಾನು ಚೆನ್ನಾಗಿ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಬಿಡ್ತೀನಿ. ಬಿಸಿನೀರು ಕಾದಿದ ನಂತರ ನಾನು ಎಲ್ಲ ಫ್ಲಾಸ್ಕಿಗೂ ಕೂಡ ತುಂಬಿಸಿಟ್ಕೊಂಡ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಇದನ್ನು ತೋರಿಸಿದೆ, ಸ್ವಲ್ಪ ಜನ ಕೇಳ್ತಿದ್ರಿ ಇವಾಗ ಅದನ್ನು ಕೂಡ ಆಗ್ತಿಲ್ಲ ಅಂತ. ಬಟ್ ಎಲ್ಲದನ್ನು ಏನು ತೋರಿಸೋದು, ಯಾವಾಗಲೂ ತೋರಿಸಿರ್ತೀನಲ್ವ. ಸೊ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಿದ್ದೆ. ಸೊ ಇವತ್ತು ಕೂಡ ನಾನು ಪಾರ್ಕಿಗೆ ಹೋಗಿ ಬಂದೆ. ಇಲ್ಲಿ ಇರುವಂಥ ಒಂದು ದೊಡ್ಡ ಗ್ರೌಂಡು. ಸೊ ಇಲ್ಲಿ ಒಂದು 10 ರೌಂಡು ಓಡಿಕೊಂಡು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀನಿ. ಸೊ ನನಗೆ ಸ್ವಲ್ಪ ಟಯರ್ಡ್ನೆಸ್ ಅನ್ನಿಸ್ತಾಯಿತ್ತು. ನನಗೆ ಊರಿಂದ ಬಂದ ತಕ್ಷಣ ರೆಸ್ಟ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು 10 ರೌಂಡ್ ಓಡ್ಕೊಂಡು ಬಂದೆ ಬಿಸಿಲಲ್ಲೇ. ಇವಾಗ ನಾನು ಬಂದ ತಕ್ಷಣ ಚೆನ್ನಾಗಿ ಬಿಸಿನೀರನ್ನ ತಗೋತಾ ಇದ್ದೀನಿ. ಕಾಯಿಸಿಟ್ಟು ಹೋಗಿದ್ನಲ್ವ, ಸೊ ಅದನ್ನೇ ಬಿಸಿನೀರನ್ನ ಒಂದು ಗ್ಲಾಸ್ ತಗೋತಾ ಇದ್ದೀನಿ. ಈ ಸಮ್ಮರ್ ಟೈಮು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ. ನಿಜವಾಗ್ಲೂ ಆ ಬಿಸಿಲಲ್ಲಿ ಚೆನ್ನಾಗಿ ವಾಕ್ ಮಾಡಿಕೊಂಡು ನಾವು ಚೆನ್ನಾಗಿ ಬಂದು ಬಿಸಿನೀರನ್ನ ಕುಡಿದಷ್ಟು ಇನ್ನೂ ಸ್ವೆಟ್ಟಿಂಗ್ ಆಗ್ತೀವಿ. ಸೊ ಆವಾಗ ಬೆವ್ರ ಮೂಲಕ ನಮ್ಮ ಕೊಲೆಸ್ಟ್ರಾಲ್ ಕೂಡ ಆಚೆ ಹೋಗುತ್ತೆ. ಸೊ ಹಾಗಾಗಿ ನೀರನ್ನು ಚೆನ್ನಾಗಿ ತೊಗೊಳ್ಳಿ. ಯಥೇಚ್ಛವಾಗಿ ಈ ಬೇಸಿಗೆ ಟೈಮಲ್ಲಂತೂ ಚೆನ್ನಾಗಿ ನೀರನ್ನ ಕುಡಿದಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಬೋದು. ನೀವು ಏನೂ ಎಫರ್ಟ್ ಆಗ್ತಾರೇ ನೀವು ವೆಯ್ಟ್ ಲಾಸ್ನ ಮಾಡ್ಕೊಳ್ತೀನಿ ಅಂತಂದರೆ ನೀವು ಎಲ್ಲದನ್ನು ತಿಂತಾನೆ ನಾರ್ಮಲಿ ನೀವು ಬರೀ ಬಿಸಿನೀರನ್ನೇ ಕುಡ್ಕೊಂಡು ಚೆನ್ನಾಗಿ ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೊಬೋದು. ಸೊ ಇವಾಗ ನಾನು ತೊಗೊಳ್ತಿರೋವಂಥದ್ದು ಕಸ್ತೂರಿ ಬೀಜದ ನೀರನ್ನ ತೊಗೋತಾ ಇದ್ದೀನಿ. ಅದನ್ನು ಹಿಂದಿನ ದಿವಸನೇ ನೈಟು ನೆನೆ ಹಾಕಿದ್ದೆ, ಓವರ್ ನೈಟು. ಸೊ ಇವಾಗ ಅದನ್ನು ತೊಗೋತಾ ಇದ್ದೀನಿ. ಕಸ್ತೂರಿ ಬೀಜನೂ ಕೂಡ ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದು ತಂಪು ಕೂಡ. ನಮಗೆ ಈ ಬೇಸಿಗೆ ಟೈಮಲ್ಲಿ ಬಾಡಿ ತುಂಬ ಹೀಟ್ ಇರುತ್ತೆ, ಉಷ್ಣಾಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಸ್ತೂರಿ ಬೀಜವನ್ನು ನಾವು ಯಥೇಚ್ಛವಾಗಿ ನೆನೆಸಿಟ್ಟು ಕುಡ್ತಾ ಬಂದರೆ ಅದು ಕೂಡ ವೆಯ್ಟ್ ಲಾಸ್ ಕಮ್ಮಿ ಮಾಡುತ್ತೆ, ಉಷ್ಣಾಂಶವನ್ನು ಕೂಡ ಕಮ್ಮಿ ಮಾಡ್ತಾ ಬರುತ್ತೆ. ನಾನಿವತ್ತು ಹೆಸರು ಕಾಳಿನ ಸ್ಮೂತಿನ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಹೆಸರು ಕಾಳನ್ನು ಹಿಂದಿನ ದಿವಸನೇ ಚೆನ್ನಾಗಿ ತೊಳೆದು 4 ರಿಂದ 5 ಬಾರಿ ತೊಳೆದು ಅದನ್ನು ಚೆನ್ನಾಗಿ ಸೋಸಿಬಿಟ್ಟು ನೆನೆಸಿಟ್ಟಿದ್ದೆ. ಸೊ ಇವಾಗ ಅದು ಚೆನ್ನಾಗಿ ನೆನ್ಕೊಂಡಿದ್ದೆ. ಅದನ್ನು ಇನ್ನೇನು ನೀರೆಲ್ಲ ಸೋಸಿಬಿಟ್ಟು ಮೊಳಕೆ ಕಟ್ಸೋದಕ್ಕೆ ಇಟ್ಟರು ಕೂಡ ಚೆನ್ನಾಗಿ ಮೊಳಕೆ ಕಟ್ಕೊಳ್ಳುತ್ತೆ. ಸೊ ಹಾಗಿರುವಾಗ ನಾನಿಲ್ಲಿ 1 ಹಿಡಿಯಷ್ಟು ಮಾತ್ರ ಹೆಸರು ಕಾಳನ್ನು ತಗೋತಾ ಇದ್ದೀನಿ. ಹೆಸರು ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದು ತಂಪಾದ ಅಂಶವನ್ನು ಹೊಂದಿರೋದ್ರಿಂದ ನಾವು ಬೇಸಿಗೆ ಟೈಮಲ್ಲಿ ಇದನ್ನು ಬಳಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಹಾಗಾಗಿ ಬಾಳೆಹಣ್ಣು ಜೊತೆಗೆ ನಾನು ಹೆಸರು ಕಾಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಇದಕ್ಕೆ ಅದ್ರ ಮೇಲೆ ಸ್ವಲ್ಪ ಚಿಯಾ ಸೀಡ್ಸು ಮತ್ತು ಅಗಸೆ ಬೀಜದ ಕಾಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಮಧ್ಯದಲ್ಲಿ ತಿನ್ನೋವಾಗ ಇದನ್ನು ಕುಡಿಯೋವಾಗ ಸ್ವಲ್ಪ ನಮಗೆ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಕುಡಿಯೋದಕ್ಕೂ ತುಂಬ ಇಂಟ್ರೆಸ್ಟ್ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ನಮಗೆ ಹೆಲ್ದಿಯಾಗಿರುವಂತಹ ಸ್ಮೂತಿ ತೊಗೋತಿದ್ದೀವಿ ಅನ್ನೋ ಫೀಲಿಂಗ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಈ ಸ್ಮೂತಿ ಇಷ್ಟ ಆಗಿಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. 15 ದಿವಸಕ್ಕೆ ಒಂದ್ಸತಿ ಅಥವಾ ತಿಂಗಳಿಗೆ ಒಂದ್ಸತಿ ಈ ಸ್ಮೂತಿನ ತೊಗೊಳೋದ್ರಿಂದ ತುಂಬಾ ಒಳ್ಳೆಯದು. ಈ ಪೆಟ್ರೋಲ್ ಬಂಕಲ್ಲಿ ವರ್ಕ್ ಮಾಡೋರು, ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು, ಮಿಷಿನ್ ವರ್ಕ್ಗಳನ್ನ ಮಾಡೋವಂಥವ್ರು, ಯಾವಾಗೂ ಟೈಲರಿಂಗ್ ಮಿಷಿನ್ ಮೇಲೆ ಸ್ಟಿಚಿಂಗ್ ಮಾಡೋವಂಥ ಲೇಡೀಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಅಂಥವ್ರಿಗೆ. ತುಂಬ ಹೀಟ್ ಇರೋವಂಥ ಬಾಡಿಯವರು ಈ ಥರ ಸ್ಮೂತಿನ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಸೊ ನಿಮ್ಮ ಹೀಟ್ ಅಂದರೆ ನಿಮ್ಮ ಬಾಡಿ ಹೀಟಲ್ಲಿರೋದನ್ನ ಕಂಟ್ರೋಲ್ ಮಾಡುತ್ತೆ ಇದು. ಸೊ ಹಾಗಾಗಿ ಇದನ್ನು ತೊಗೊಳ್ಳಿ, ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಫೆಕ್ಟಿವ್ ಅಂತಲೇ ಕೂಡ ಹೇಳ್ಬೋದು ಈ ಡ್ರಿಂಕು. ಸೊ ಅದಾದ ನಂತರ ನಾನು ಇಲ್ಲಿ ಒಂದು ಬನಾನವನ್ನು ತಗೋತಾ ಇದ್ದೀನಿ. ನಾನು ಒಂದು 11:30 ಹಂಗೆ. ಯಾವುದಾದ್ರೂ ಸರಿ ಒಂದು ಹಣ್ಣನ್ನು ತೊಗೊಳ್ಳಿ, ಹಣ್ಣಾದರೂ ಅಥವಾ ಇಲ್ಲ ಲಿಕ್ವಿಡ್ ಆದರೂ ತೊಗೊಳ್ಳಿ, ಇಲ್ಲ ಮಜ್ಜಿಗೆನಾದರೂ ತೊಗೊಳ್ಳಿ. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಸ್ನ್ಯಾಕ್ಸ್ ಆಗಿ ತೊಗೊಳ್ಳಿ ಒಂದು 11:30 ಹಂಗೆ. ಸೊ ಅದಾದ ನಂತರ ನಾನು ಮಧ್ಯಾಹ್ನಕ್ಕೆ ಇಲ್ಲಿ 1 ಕಪ್ಪಷ್ಟು ಉಪ್ಪಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಮೊಸರನ್ನ ಇಟ್ಕೊಂಡು ನಾನು ಎರಡನ್ನೂ ಮಿಕ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ. ಸೊ ಮಧ್ಯಾಹ್ನದ ಊಟ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು. ಅಂದರೆ ಅಂದ್ಬಿಟ್ಟು ಫುಲ್ ಊಟ ತಿನ್ನೋದಲ್ಲ, ಒಂದು ಸ್ವಲ್ಪ ಅದಕ್ಕೆ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ನಾವು ಗ್ಯಾಪ್ನ ಕೊಡಬೇಕು. ಸೊ ಅಷ್ಟು ಇನ್ನೂ ನಾನು ತಿಂದರೆ ನನ್ನ ಕುತ್ತಿಗೆಗೆ ಬರುತ್ತೆ ಅನ್ನೋ ಹಾಗಿರುವಾಗಲೇ ಸ್ವಲ್ಪ ಊಟನ ಬಿಡೋದು ಒಳ್ಳೆಯದು. ಸ್ವಲ್ಪ ಜನ ಹೇಗೆ ಊಟ ಮಾಡ್ತೀರಾ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತುಂಬ ಕಮ್ಮಿ ತೊಗೊಂಡಿದ್ದೀನಿ, ಸೊ ಮಧ್ಯಾಹ್ನ ನಾನು ಹೆವಿ ಊಟ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಊಟ ಮಾಡಿಬಿಡ್ತೀರಾ. ತಿಂದು ಹೊಟ್ಟೆ ಲೋಡ್ ಮಾಡಿಕೊಂಡು ದಬ್ಬಾಕೊತೀರಾ. ಸೊ ಒಂದಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಸಂಜೆ ಆದರೂ ಎದ್ದೇಳೋದಿಲ್ಲ. ಅದಾದ ನಂತರ ಸಂಜೆಗೆ ಲೈಟಾಗಿ ಊಟ ತೊಗೊಂಡು ಮತ್ತೆ ಮಲ್ಕೋತೀರಾ. ಸೊ ನಮ್ಮ ಡೈಜೆಷನ್ನ ನಾವು ಯಾವ ರೀತಿ ಮಲಗಿಸ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ಮ ಡೈಜೆಷನ್ ಮಿಷಿನ್ ಯಾವಾಗಲೂ ಬೆಂಕಿ ಥರ ಉರಿತಾನೆ ಇರಬೇಕು. ಸೊ ಅದನ್ನು ತಂಪಾಗಿ ಯಾವಾಗ ತಣ್ಣಗೆ ಹಾಕಿ ನೀವು ತಣ್ಣೀರು ಹಾಕ್ಬಿಟ್ಟು ಮಲಗಿಸಿದ್ರಿ ಅಂದರೆ ಸೊ ನಾವು ಅವಾಗಲೇ ನಾವು ಯಾವುದೇ ತಿಂದ್ರೂ ಡೈಜೆಷನ್ ಆಗದಿರೋವಂಥದ್ದು, ಸೊ ಫುಡ್ ಎಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂಥದ್ದು ಈ ರೀತಿ ಆಗುತ್ತೆ.
ಆಗುತ್ತೆ. ಸೊ ನಿಮ್ಮ ಡೈಜೆಷನ್ ಮಿಷಿನ್ನ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ. ಸೊ ಆವಾಗ ನೀವು ಏನು ತಿಂದರೂ ಕೂಡ ಚೆನ್ನಾಗಿ ಡೈಜೆಷನ್ ಮಾಡಿ ಕೊಡುತ್ತೆ. ನಂತರ ಇವಾಗ ನಾನು ಒಂದು 3-3:30 ನಾನು ಮಜ್ಜಿಗೆ ಆ ಥರ ತೊಗೊಳ್ತಾ ಇದ್ದೆ. ಸೊ ಇವಾಗ ಮಜ್ಜಿಗೆನ ಸ್ಕಿಪ್ ಮಾಡಿಬಿಟ್ಟು ನಾನು ಚೆನ್ನಾಗಿ ಬಿಸಿನೀರನ್ನೇ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತು ಒಂದು ಗ್ಲಾಸ್ ಚೆನ್ನಾಗಿ ಬಿಸಿನೀರು, ಕಾಯಿಸಿರುವಂಥ ಬಿಸಿನೀರನ್ನು ನಾನು ತೊಗೋತಾ ಇದ್ದೀನಿ. ನಮಗೆ ಎಷ್ಟು ತಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಸಾಧ್ಯವಾಗಷ್ಟು ನಾವು ಬಿಸಿನೀರನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ತುಂಬ ಅತಿಯಾದ ಬಿಸಿನೀರು ಕೂಡ ಏನು ಬೇಡ. ಅದಾದ ನಂತರ ಇವತ್ತು ರಾತ್ರಿ ಊಟಕ್ಕೆ ನಾನಿಲ್ಲಿ ಒಂದು ಸಾಫ್ಟ್ ಆಗಿರುವಂಥ ಮುದ್ದೆನ ಮಾಡ್ಕೋತಾ ಇದ್ದೀನಿ. ಒಂದು ಮುದ್ದೆ ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ಇವತ್ತು ನನಗೆ ಮಾತ್ರ. ನೈಟು ಗಟ್ಟಿ ಇರುವಂಥ ಪದಾರ್ಥವನ್ನು ಮಾಡಿಕೊಂಡು ತಿನ್ನೋದು ಒಳ್ಳೆಯದಲ್ಲ. ಸೊ ಅದು ಮುದ್ದೆ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಅಡುಗೆ ಆಗಿರ್ಬೋದು. ಸೊ ಹಾಗಾಗಿ ಸಾಫ್ಟ್ ಇರೋವಂಥ ಫುಡ್ಡನ್ನು ನಾವು ತಿನ್ನೋದ್ರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ನಾನು ಮಲಗೋದಕ್ಕೂ ಇನ್ನೂ 2-3 ಅವರ್ ಇರೋವಾಗಲೇ ನಾವು ಸಂಜೆ ಊಟನ ಬೇಗ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಸಾಫ್ಟಾಗಿಯೇ ಮುದ್ದೆ ಮಾಡಿಕೊಂಡು ಇವತ್ತು ಬೇಗನೆ 6:45-7 ಗಂಟೆಗೆಲ್ಲ ನಾನು ಊಟವನ್ನು ಮುಗಿಸ್ಕೊತಾ ಇದ್ದೀನಿ. ಮುದ್ದೆಗೆ ಇವತ್ತು ನಾನು ತರಕಾರಿ ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ನುಗ್ಗೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ಡಯಟು ಹೀಗಿತ್ತು. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.